ಆ ಒಂದು ಹೇಳಿಕೆ, ಆ ಒಬ್ಬ ನಾಯಕನ ಹೆಸರು ಪ್ರಸ್ತಾಪ, ಆ ಒಂದು ಪೂಜೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿದೆ. ಹಾಗಾದ್ರೆ ಏನದು ಆ ಪೂಜೆ ಹಿಂದಿನ ಸಂಕಲ್ಪ? ಸಿಎಂ ಪುತ್ರ ಕೊಟ್ಟ ಕ್ಲಾರಿಟಿ ಏನು ತೋರಿಸ್ತೀವಿ ನೋಡಿ. ನೇತೃತ್ವ ವಹಿಸಿಕೊಳ್ಳೋ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾನು ಯಾವಾಗ್ಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಸಿಎಂ ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ನಲ್ಲಿ ಮುಂದಿನ ನಾಯಕ ಯಾರು? ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವ ಶಕ್ತಿ ಯಾರಿಗಿದೆ? ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ, ಮುಂದಿನ ಮುಖ್ಯಮಂತ್ರಿ ಅಂತ ಕಾರ್ಯಕರ್ತರು, ಕೆಲ ನಾಯಕರು ಹೇಳ್ತಿದ್ರು. ಎಲ್ಲವೂ ನವೆಂಬರ್ನಲ್ಲಿ ಗೊತ್ತಾಗುತ್ತೆ, ನವೆಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಎನ್ನಲಾಗಿತ್ತು. ಆದರೆ ಈಗಾಗಲೇ ನವೆಂಬರ್ ಕಿಡಿ ಹೊತ್ತಿಕೊಂಡಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಡಿಕೆಶಿಗೆ ಪರ್ಯಾಯವಾಗಿ ಕೈನಲ್ಲಿ ನಾಯಕತ್ವ ಆರಂಭವಾಯಿತ. ಪುತ್ರ ಡಾಕ್ಟರ್ ಯತೀಂದ್ರ ಮೂಲಕ ಚೆಕ್ಮೇಟ್ ಇಟ್ರ ಸಿಎಂ. ಇಷ್ಟು ದಿನ ಒಂದು ಲೆಕ್ಕಾಚಾರ ಇತ್ತು. ಕಾಂಗ್ರೆಸ್ನಲ್ಲಿ ಮುಂದಿನ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಡಿಕೆಶಿ ಹೆಸರು ಕೇಳಿಸ್ತಾ ಇತ್ತು. ಡಿಕೆಶಿಯೇ ಮುಂದಿನ ಸಿಎಂ, ನವೆಂಬರ್ನಲ್ಲಿ ಅದಕ್ಕೆ ಅವಕಾಶ ಇದೆ ಅನ್ನೋ ಚರ್ಚೆ ನಡೀತಾ ಇತ್ತು. ಈ ನಡುವೆ ಡಿಕೆಶಿಗೆ ಪರ್ಯಾಯವಾಗಿ ಕೈನಲ್ಲಿ ನಾಯಕತ್ವ ಆರಂಭವಾಯಿತ. ಪುತ್ರ ಡಾಕ್ಟರ್ ಯತೀಂದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್ ಇಟ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ನಂತರ ಸಿಎಂ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಕ್ಷ ಮುನ್ನಡೆಯುತ್ತೆ ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಡಾಕ್ಟರ್ ಯತೀಂದ್ರ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಯತೀಂದ್ರ ಡಿಕೆಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಮಾತು, ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಬರಬಾರ್ದಾ ಅನ್ನೋ ಚರ್ಚೆಯೂ ಎದ್ದಿದೆ. ಈ ಹಿಂದೆಯೂ ಸಹ ಸತೀಶ್ ಜಾರಕಿಹೊಳಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು, ಎಐಸಿಸಿ ಕಾರ್ಯಾಧ್ಯಕ್ಷರಾಗಿ ಮಿಂಚಿದ್ರು. ಈಗ ಸಿದ್ದು ಬಳಿಕ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಕ್ಕೇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿರುವಾಗಲೇ ಡಿಸಿಎಂ ಡಿಕೆಶಿ ಸುಮ್ಮನೆ ಕೂತಿಲ್ಲ, ದೇವರ ಮೊರೆ ಹೋಗಿದ್ದಾರೆ. ಬಲಿಪಾಡ್ಯಮಿ ದಿನವೇ ಡಿಕೆಶಿ ಸಂಕಲ್ಪ ಮಾಡೇ ಬಿಟ್ಟಿದ್ದಾರೆ. ದೀಪಾವಳಿ ಬಲಿಪಾಡ್ಯ ದಿನವೇ ಡಿಕೆಶಿ ಸಿಎಂ ಸಂಕಲ್ಪ.
ನವೆಂಬರ್ ಕ್ರಾಂತಿ, ನವೆಂಬರ್ನಲ್ಲಿ ದೊಡ್ಡ ಸಂಚಲನ, ನವೆಂಬರ್ನಲ್ಲೇ ಅಸಲಿ ಆಟ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ನಲ್ಲಿ ಊಹೆ ಮಾಡಲಾಗದ ರೇಂಜಿಗೆ ಬೆಳವಣಿಗೆ ಆಗುತ್ತೆ ಅಂತ ಕೆಲವರು ಹೇಳುತ್ತಿದ್ದಾರೆ. ರಾಜಕಾರಣದಲ್ಲೂ ಭಾರೀ ಚರ್ಚೆ ಇದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಲೇ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಸಿಎಂ ಕನಸು ನನಸು ಮಾಡಿಕೊಳ್ಳೋಕೆ ಸಖತ್ತಾಗಿ ಪ್ಲಾನ್ ಮಾಡುತ್ತಿದ್ದಾರಾ ಅನ್ನೋ ಚರ್ಚೆಯೂ ಜೋರಾಗಿ ನಡೆಯುತ್ತಿದೆ. ಈ ನಡುವೆ ಡಿಕೆಶಿ ರಾಯಚೂರಿನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆದ್ರು. ವಿಶೇಷವಾಗಿ ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಪೂಜೆ ಹಿಂದಿನ ಸಂಕಲ್ಪದ ಬಗ್ಗೆ ಡಿಕೆಶಿ ಹೇಳೋದು ಭಕ್ತನಿಗೂ ಭಗವಂತನಿಗೂ ಇರೋ ನಂಟು. ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತನಿಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು, ಆಂಜನೇಯ ಉಂಟು. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತನಿಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ ನಿಮಗಾಗಲಿ ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು, ಆಂಜನೇಯ ಉಂಟು. ರಾಯರ ಸನ್ನಿಧಿಗೆ ಬಂದು ಹೋದ ಮೇಲೆ, ಅದೂ ಕೂಡ ಪಂಚಮುಖಿ ಆಂಜನೇಯನಿಗೆ ಪೂಜೆ ಮಾಡಿದ ಮೇಲೆ ಘಟಾನುಘಟಿ ನಾಯಕರು ಸಿಎಂ ಆಗಿರೋ ಎಕ್ಸಾಂಪಲ್ ಇದೆ, ಉದಾಹರಣೆಯೂ ಇದೆ. ಈಗ ಇದೇ ದಾರಿಯಲ್ಲಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ಪಂಚಮುಖಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಿಎಂ ಆಗಬೇಕು ಅನ್ನೋ ಸಂಕಲ್ಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೇ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ. ಈ ಮಧು ಅಭಿಷೇಕ ಇವತ್ತು ದೀಪಾವಳಿ ಪಾಡ್ಯ ಪ್ರತಿಪದ, ಒಳ್ಳೆಯ ವಿಶೇಷವಾದ ದಿನ, ಬುಧವಾರ, ಸ್ವಾತಿ ನಕ್ಷತ್ರ. ಇದು ಇಷ್ಟ ಕಾರ್ಯ. ಅವ್ರ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೆ ಆ ಕೆಲಸ ನೆರವೇರುತ್ತೆ. ರಾಯರು ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ. ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗೋಕ್ಕೂ ಮೊದಲು ಇದೇ ರಾಯರ ಸನ್ನಿಧಿಗೆ ಬಂದಿದ್ರು. ಪಂಚಮುಖಿ ಆಂಜನೇಯನ ಮುಂದೆ ಬೇಡಿಕೆ ಇಟ್ಟು ಹೋಗಿದ್ರು. ಆ ಬೇಡಿಕೆ ಇಟ್ಟ ಬಳಿಕ ಡಿಕೆಶಿ ಡಿಸಿಎಂ ಆಗಿದ್ದಾರೆ. ಈಗ ಸಿಎಂ ಆಗೋ ಸಂಕಲ್ಪ ಮಾಡಿದ್ದಾರೆ. ಇದನ್ನೇ ಪ್ರಧಾನ ಅರ್ಚಕರು ಹೇಳ್ತಿರೋದು. ಪ್ರತಿಯೊಂದು ಪಕ್ಷದವರು ಇಲ್ಲಿ ಯಡಿಯೂರಪ್ಪ ಬಂದಿದ್ದರು, ಯಡಿಯೂರಪ್ಪನವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳಾದರು. ಆಮೇಲೆ ಇವರು ಬಂಗಾರಪ್ಪ ಅವರು ಬಂದಿದ್ದರು, ಅವರು ಮುಖ್ಯಮಂತ್ರಿಗಳಾದರು. ಆಮೇಲೆ ವೀರಪ್ಪ ಮೊಯ್ಲಿ ಅವರು ಬಂದಿದ್ದರು, ಅವರು ಮುಖ್ಯಮಂತ್ರಿ ಆದರು. ಅವರೆಲ್ಲ ಕೂಡ ಇದೇ ಅರ್ಚನೆಯನ್ನು ಮಾಡಿಸಿದ್ರು. ಇದು ಅರ್ಚನೆ ಮಾಡಿ ನೀವೇ ಮಾಡಿ. ನಾವಿನ್ನ ಚಿಕ್ಕ ವಯಸ್ಸು, ಆ ವಯಸ್ಸಿನಲ್ಲಿ ನನ್ನ ನೆನಪಿನಿಂದ ಏನ್ರಿ, ನನ್ನ ನೆನಪಿನಿಂದ ಈಗ ನನಗೆ 54-55 ವರ್ಷ ಏನ್ರಿ. ನಾನು ಅಲ್ಲಿಂದನೂ ನಾನು ನೋಡ್ತಾ ಬಂದಿದ್ದೀನಿ. ಭಗವಂತನ ಆಶೀರ್ವಾದದಿಂದ ಆಗಿದ್ದಾರೆ. ಭಗವಂತನ ಆಶೀರ್ವಾದ. ಆ ಕಡೆ ಮಂತ್ರಾಲಯ ಪ್ರಭುಗಳು, ಈ ಕಡೆ ಪಂಚಮುಖಿ ಪ್ರಾಣದೇವರ ಆಶೀರ್ವಾದ. ಒಂದು ಕಡೆ ಡಿಕೆಶಿ ನನಗೂ ದೇವರಿಗೂ ಇರೋ ನಂಟು, ನನಗೂ ದೇವರಿಗೂ ಇರೋ ವ್ಯವಹಾರ ಅಂತ ಹೇಳ್ತಾರೆ. ಸಿಎಂ ಆಗೋ ಕನಸು ಕಾಣ್ತಾ ಇದ್ದಾರೆ. ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಮುಂದಿನ ನಾಯಕ ಯಾರು ಅನ್ನೋದನ್ನ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಈ ಹೇಳಿಕೆಗೂ ಡಿಕೆಶಿ ತಿರುಗೇಟು ಕೊಟ್ಟಂತೆ ಕಾಣಿಸ್ತಿದೆ. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕ್ಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ
ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಸಿದ್ದು ನಂತರ ಸತೀಶ್ಗೆ ಪಟ್ಟಣ, ಯತೀಂದ್ರ ಮಾತಿಗೆ ಟ್ರಬಲ್ ಶೂಟರ್ ಬೆಂಕಿಯಂತೆ ಆಗಿದ್ದಾರೆ. ಪೂಜೆ ಬೆನ್ನಲ್ಲೇ ಯತೀಂದ್ರ ಶಾಕ್ ಕೊಟ್ರ ಅನ್ನೋ ಪ್ರಶ್ನೆಗೆ ಡಿಕೆಶಿ ಉತ್ತರ ಕೊಟ್ಟಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಸರ್, ಈಗ ರಾಜ್ಯದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆ ನಡೀತಾ ಇದೆ. ಅದು ಏನ್ ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಸದ್ಯ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ. ಜಾರಕಿಹೊಳಿ ಕುಟುಂಬಕ್ಕೆ ಒಲಿತ ಸಿಎಂ ಪಟ್ಟ. ನವೆಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ರ ಯತೀಂದ್ರ ಸಿದ್ದರಾಮಯ್ಯ. ಈ ರಾಜಕೀಯ ಚದುರಂಗದಾಟದಲ್ಲಿ ಡಿಕೆ ಮುಂದೆ ಬರ್ತಾರಾ, ಸತೀಶ್ ಜಾರಕಿಹೊಳಿ ಮಿಂಚುತ್ತಾರಾ ಅನ್ನೋ ಪ್ರಶ್ನೆಗಳೂ ಎದ್ದಿವೆ. ಈ ಪ್ರಶ್ನೆಗೆ ಹೈಕಮಾಂಡ್ ಕ್ಲಾರಿಟಿ ಕೊಡಲಿದೆ. ಇಷ್ಟೇ ಅಲ್ಲ, ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಎಲ್ಲಾ ಲಕ್ಷಣಗಳಿವೆ.